ಜನನ ಪ್ರಮಾಣ ಪತ್ರ ರೀ ಅವರು ಹಲಸಂಗಿ ಗ್ರಾಮದಾಗ ಸರ್ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರಾಗ ಅಡುಗೆ ಆಗೈತೆ ರೀ ಅದು ಹೆಸರು ಇದು ನೋಂದಣಿ ಮಾಡಿಲ್ಲ ರೀ ಜಸ್ಟ್ ಜನನ ಪ್ರಮಾಣ ಪತ್ರ ದಾಖಲೆ ಮಾಡ್ಯಾರ ರೀ ಅದು ತಿದ್ದುಪಡಿ ಮಾಡಿಕೊಡು ಅಂತೇಳಿ ಮೊನ್ನೆ ಇಲ್ಲಿ ಬಂದು ಅರ್ಜಿ ಕೊಟ್ಟು ಅಂದ್ರೆ ಅಲ್ಲಿ ಮಕ್ಕಳ ಹೆಸರು ಇಲ್ಲ ರೀ ಸರ್ ಅವ್ರು ತೊಗೊಳಂಗಿಲ್ಲ ರೀ ಸರ್ ಎಫ್ ಡಿ ಅವ್ರು ತೊಗೊಳಂಗಿಲ್ಲ ಚಡ್ಚಾಣಕ್ಕೆ ಬರ್ತೈತೆ ಅಲ್ಲಿ ಹೋಗ್ರಿ ಅಂತಾರೆ ಫಸ್ಟಿಗೆ ಅವರು 2,000 ರೂಪಾಯಿ ಕೇಳಿದ್ರು 2,000 ರೂಪಾಯಿ ಕೇಳಿದ್ರಿ ರೊಕ್ಕ ಕೊಡಂಗಿಲ್ಲ ನಾನು ಚಡ್ಚಾಣಕ್ಕೆ ಬರ್ತದೆ ರೊಕ್ಕ ಕೊಡ್ಕಿಂತ ಮೊದಲು ಇಲ್ಲೇ ಬರ್ತದೆ ಇದು ಹಲಸಂಗಿ ಮತ್ತು ಚಡ್ಚಾಣ ತಾಲೂಕಿಗೆ ಬರ್ತದಲ್ಲ ಇಲ್ಲಿ ತೊಗೊಂಡಿಲ್ಲ ಹೋಗ್ಬೇಕು ಇಲ್ಲಿ ಆ ಚಡ್ಚಾಣ ತಾಲೂಕಿನ ಬಿಜಾಪುರ 2,000 ಕೊಟ್ರೆ ಅದು ಏನು ಬೇಕಾಗಿಲ್ಲ ಅಂದ್ರೆ ಇಲ್ಲೇ ಆಗ್ಬಿಡ್ತೀವಿ ಹಂಗಂದ್ರೆ ಮತ್ತು ಈ ಒಂದು ವರ್ಷ 2 ವರ್ಷನಾಗ ರೀ ಚಡ್ಚಾಣ ತಾಲೂಕಿಂದ ಸರ ಈ ಚಡ್ಚಾಣ ತಾಲೂಕಿಂದ ಜನನ ಪ್ರಮಾಣ ಪತ್ರ ಇಲ್ಲಿ ಒಂದು ಕೊಟ್ಟಿರಬಾರ್ದು ಇದು ತಾಲೂಕು ಹಲಸಂಗಿ ಅದು ಚಡ್ಚಾಣ ತಾಲೂಕಿಗೆ ಬರ್ತದೆ ನಿಮ್ಮ ಅರ್ಜಿ ಕೊಡಿ ನಿಮ್ಮ ಕೆಲಸ ಆಗ್ತದೆ ಚಡ್ಚಾಣ ತಾಲೂಕು ಕೊಡ್ರಲ್ಲ ಆಯ್ತು ರೀ ಈಗ ಚಡ್ಚಾಣ ತಾಲೂಕಿಂದ ಒಂದು ಜನನ ಪ್ರಮಾಣ ಪತ್ರ ಇವ್ರು ಕೊಟ್ಟಿರಬಾರ್ದು ಸರ್ 1 ವರ್ಷದ್ದು ನಾನು ದಾಖಲೆ ಕೇಳ್ತೇನೆ ಒಬ್ಬ ಕಳ್ಳ ಇರ್ತಾನೆ ಪೊಲೀಸರು ಅವ್ನು ಬಿಟ್ಟಾರ ಸರ್ ಮತ್ತು ನಾವು ಕಳ್ಳಿಂದ ನಮಗೆ ಬಿಡ್ರಿ ಅನ್ನಕ್ಕಾಗ್ತದೆ ಅವ್ನು ಬಿಟ್ಟವ ಅವ್ನು ಮುಕ್ಕೋತಾನೆ ಹಂಗೆ ನ್ಯಾಯ ಎಲ್ಲ ನೋಡೋಣ ಅದನ್ನು ಅಂದ್ರೆ ಅಲ್ರಿ ಸರ್ ರೊಕ್ಕ ಪ್ರತಿಯೊಂದು ಕೊಟ್ಟು ಕೊಡ್ಬೇಡ್ರಿ ಅಂದ್ರೆ ಅವ್ನು ಕೊಟ್ಟವ ಮನೆಗೆ ಹೋಗ್ತಾನ ಉಣ್ತಾನವ ಆಯ್ತು ಆಯ್ತು ಸರ್ ಬರ್ರಿ ಹಾಂ